ನಮಸ್ಕಾರ, ನಿಮ್ಮೆಲ್ಲರಿಗೂ ರೇಖಾಸ್ ಕುಕ್ಕೋಸ್ಗೆ ಸ್ವಾಗತ. ನಾನಿವತ್ತು ನಿಮಗೆ ಒಂದು ಮಿಕ್ಸ್ ವೆಜಿಟೇಬಲ್ ರ್ಯಾಪ್ಸ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದು ಟೇಸ್ಟಿಯಾಗಿರುತ್ತೆ, ಆಮೇಲೆ ಹೆಲ್ದಿಯಾಗೂ ಮಾಡ್ಕೋಬೋದು. ನಿಮಗೆ ಎಷ್ಟು ಕಡಿಮೆ ಎಣ್ಣೆಯಿಂದ ಮಾಡಿಕೊಂಡ್ರು ಇದು ಚೆನ್ನಾಗಿ ರುಚಿಯಾಗಿ ಬರುತ್ತೆ. ಇದು ನೋಡಿ, ಈ ಥರ ಸಾಫ್ಟಾಗಿರುತ್ತೆ. ಇದು ಮಧ್ಯಾಹ್ನ ಊಟ ಟೈಮ್ನಾಗ ಮಾಡ್ಕೋಬೋದು, ಅಥವಾ ಸಾಯಂಕಾಲ ಮಾಡ್ಬೋದು, ರಾತ್ರಿ ಹೊತ್ತಲ್ಲಿ ಮಾಡ್ಬೋದು. ಲೈಟಾಗಿ ಹಸಿವಿದ್ದಾಗ ಆ ಟೈಮಲ್ಲಿ ಮಾಡ್ಕೊಂಡು ತಿನ್ಬೋದು ಸ್ನ್ಯಾಕಿಗೆ. ಇದಕ್ಕೆ ನಾನಿವಾಗ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಬಿಟ್ಟು ಇದಕ್ಕೆ ನಾನು ಜೀರಿಗೆ ಮತ್ತು ಅರಿಶಿನ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನೀವು ಯಾವ ವೆಜಿಟೇಬಲ್ಸ್ ಬೇಕೋ ಅದನ್ನ ಹಾಕ್ಕೋಬೋದು. ನಾನು ಅದಕ್ಕೆ ಫಸ್ಟ್ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿದ್ದನ್ನು ಹಾಕೋತಾ ಇದ್ದೀನಿ. ಸ್ವಲ್ಪ ನಾವು ಎಲ್ಲನೂ ಭಾಳ ತನಕ ಫ್ರೈ ಮಾಡೋದೇನು ಅವಶ್ಯಕತೆ ಇಲ್ಲ. ಒಂದೊಂದು ನಿಮಿಷ ಫ್ರೈ ಮಾಡ್ಕೊಂಡು ಇದನ್ನು ಹಾಕ್ಕೋತಾ ಹೋಗಬೇಕು. ಇದಕ್ಕೆ ನಾನು ಶುಂಠಿ, ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿಕಾಯಿ ಮೂರದು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಹಾಕ್ತಾಯಿದ್ದೀನಿ. ಅದನ್ನೊಂದು 2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ನಿಮಗೆ ಖಾರ ಎಷ್ಟು ಬೇಕಷ್ಟು ನೀವು ಹಾಕ್ಕೋಬೋದು. ಈಗ ಕ್ಯಾಬೇಜು ಹೆಚ್ಚಿಟ್ಕೊಂಡಿದ್ದೀನಿ ಸಣ್ಣದಾಗಿ, ಒಂದು 1/4 ಕಪ್ಪು. ಇವೆಲ್ಲ ಏನು ಚೆನ್ನಾಗಿ ಬೇಯಬೇಕು ಅಂತೇನಿಲ್ಲ, ಕ್ರಂಚಿಯಾಗಿದ್ದಷ್ಟು ಚೆನ್ನಾಗಿರುತ್ತೆ. ಮತ್ತು ಇದಕ್ಕೀಗ ಕ್ಯಾಪ್ಸಿಕಮ್ ಹಾಕ್ಕೊಂಡಿದ್ದೀನಿ, ಒಂದು 1/4 ಕಪ್ಪು. ಮನೆಯಲ್ಲಿ ನನ್ನ ಹತ್ರ ಇದು ಫ್ರೋಝನ್ ಇದು ಕಾರ್ನ್ ಇತ್ತು ಅಂತ ಅದನ್ನು ಹಾಕ್ಕೊಂಡಿದ್ದೀನಿ. ನೀವು ಕ್ಯಾರೆಟ್ ಹಾಕ್ಕೊಳ್ಳಿ, ಅಥವಾ ನೀವು ಯಾವುದೇ ಥರದ್ದು ಹೆಲ್ತಿ ವೆಜಿಟೇಬಲ್ಸ್, ಬ್ರಾಕ್ಲಿ ಅಥವಾ ಯಾವುದೇ ವೆಜಿಟೇಬಲ್ ಹಾಕ್ಕೋಬೋದು. ಇಂಥದ್ದೇ ಹಾಕ್ಕೋಬೇಕಂತೇನಿಲ್ಲ. ಭಾಳಷ್ಟು ಮಸಾಲೆ ಏನು ಬೇಡ. 1 ಸ್ಪೂನ್ ಗರಂ ಮಸಾಲ, ಒಂದು ಚಾಟ್ ಮಸಾಲ ಹಾಕ್ಕೊಂಡ್ರೆ, ಮತ್ತು ಖಾರ ಪುಡಿ ಒಂದು ಸ್ವಲ್ಪ ಹಾಕ್ಕೊಳ್ಳಿ. ಖಾರ ಪುಡಿ ಬೇಕಿದ್ರೆ ಹಾಕ್ಕೊಳ್ಳಿ, ಇಲ್ಲದ್ರೆ ಹಸಿಮೆಣ್ಸಿಕಾಯಿ ಹಾಕಿರ್ತೀವಲ್ಲ ನೋಡ್ಕೊಂಡು ಹಾಕ್ಕೊಳ್ಳಿ. ಈ ಥರ ಚೆನ್ನಾಗಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. 1 ರಿಂದ 2 ನಿಮಿಷ ಅಷ್ಟೇ, ಭಾಳ ಬೇಕಾಗಿಲ್ಲ. ಅದಾದ ನಂತರ ನಾನು ಆಲೂಗಡ್ಡೆ ಬೇಯಿಸಿಟ್ಕೊಂಡಿದ್ದೀನಿ, ಒಂದು 2 ದೊಡ್ಡದು. ಅದನ್ನು ಇದಕ್ಕೆ ಹಾಕ್ಕೋತಾ ಇದ್ದೀನಿ, ತುರಿದಿದ್ದೀನಿ ಬೇಯಿಸ್ಬಿಟ್ಟು. ಈಗ ನಾನು ಕೊತ್ತಂಬರಿ ಹಾಕ್ಕೊಂಡಿದ್ದೀನಿ. ಅದಾದ ನಂತರ ಉಪ್ಪು ಹಾಕ್ಕೊತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಇದನ್ನೀಗ ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ನಮ್ಮದು ಸ್ಟಫಿಂಗ್ ಇವಾಗ ರೆಡಿಯಾಗಿದೆ. ಇದಕ್ಕೆ ನೀವು ಆಲೂಗಡ್ಡೆ ಎಷ್ಟು ಕಡಿಮೆ ಬೇಕೋ ಅಷ್ಟು ಕಡಿಮೆ ಹಾಕ್ಕೋಬೋದು. ಆಲೂಗಡ್ಡೆ ಬದಲು ಸ್ವೀಟ್ ಪೊಟ್ಯಾಟೊ ಹಾಕ್ಬೋದು, ಗೆಣಸು ಹಾಕ್ಕೋಬೋದು. ಎಲ್ಲ ನಿಮಗೆ ವೇರಿಯೇಷನ್ ಹೆಂಗೆ ಬೇಕು ಹಂಗೆ ಮಾಡ್ಕೋಬೋದು. ಇದನ್ನು ನೋಡಿ, ಇದಕ್ಕೆ ನಾನೀಗ ಗೋಧಿ ಹಿಟ್ಟು 1 ಕಪ್ ತೊಗೊಂಡಿದ್ದೀನಿ. ಅದಕ್ಕೆ ನಾನು ಒಂದೇ 1 ಸ್ಪೂನ್ ಎಣ್ಣೆ, ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಉಪ್ಪು ಹಾಕ್ಕೊಂಡು ನೀರು ಹಾಕ್ಕೊಂಡು ನಂತರ ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ. ಇದನ್ನು ದೋಸೆ ಹದಕ್ಕೆ ಕಲಿಸ್ಕೋಬೇಕು. ಅಂದರೆ ಇದನ್ನು ದೋಸೆಗಿಂತ ಒಂದು ಸ್ವಲ್ಪ ತೆಳ್ಳಗಿದ್ರೂ ಚೆನ್ನಾಗಿ ಬರುತ್ತೆ. ಅಂದರೆ ತೆಳ್ಳಗೆ ದೋಸೆ ಥರ ಮಾಡ್ಕೋಬೇಕಾಗುತ್ತೆ ನಾವು. ಅದಕ್ಕೆ ಈ ಥರ ಏನು ಲಮ್ಸ್ ಇಲ್ಲಾರ್ದಂಗೆ ಕಲಿಸ್ಕೊಳ್ಳಿ. ಅಕಸ್ಮಾತ್ ಲಮ್ಸ್ ಬಂದಿದೆ ಅಂದರೆ ಫಿಲ್ಟ್ರ್ ಮಾಡ್ಕೊಳ್ಳಿ. ಈ ಥರ ನೋಡಿ, ಈ ಥರ ಚೆನ್ನಾಗಿ ಹೆಂಗೆ ಇದಾಗಿದೆ ನೋಡಿ, ನೀರಾಗಿರಬೇಕು. ನಾನು ಈ ಥರ ಹಂಚ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಇದನ್ನು ನೀಟಾಗಿ ಒರೆಸ್ಕೊತಾ ಇದ್ದೀನಿ. ಇದಾದ ನಂತರ ನಾನು ಇದನ್ನು ಸಣ್ಣ ಒಂದು ತೆಳ್ಳದಾಗಿ ದೋಸೆಗಳನ್ನ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ಥರ ಇದು ದೋಸೆ ಥರ ಮಾಡ್ಕೋಬೇಕು. ಭಾಳ ಹೊತ್ತು ಬೇಯಿಸಬಾರ್ದು, ಸುಮ್ಮನೆ ಮೆತ್ತಗಿರಬೇಕು. ಇದು ಅಷ್ಟೇ, ಕ್ರಿಸ್ಪಿಯಾಗಿ ಆಗೋದು ಅಥವಾ ಅದರ ಅವಶ್ಯಕತೆ ಏನೂ ಇಲ್ಲ. ಒಂದೊಂದು ನಿಮಿಷ ಆ ಕಡೆ 1 ನಿಮಿಷ, ಈ ಕಡೆ 1 ನಿಮಿಷ ಬೇಯಿಸಿದ್ರೆ ಆಯಿತು. ಈ ಥರ ರೆಡಿ ಮಾಡಿಟ್ಕೊಳ್ಳಿ ಎಲ್ಲ ರ್ಯಾಪ್ಸ್ನ. ಇವಾಗ ರೆಡಿ ಆಗಿದೆಯಲ್ಲ, ಇದಕ್ಕೆ ನಾನು ಸ್ಟಫಿಂಗ್ ರೆಡಿ ಮಾಡಿಟ್ಕೊಂಡಿದ್ದೀನಲ್ಲ, ಈ ಸ್ಟಫಿಂಗ್ನ ಈ ಥರ ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಬಿಟ್ಟು ಇದನ್ನು ಕ್ಲೋಸ್ ಮಾಡ್ಕೊಳ್ಳಿ, ಈ ಥರ ಪಾಕೆಟ್ಸ್ ಥರ ಮಾಡಿಕೊಂಡು. ಅದೇನು ನಮ್ಮ ಹತ್ರ ಏನು ಗೋಧಿ ಹಿಟ್ಟು ಕಲಸಿದ್ರತ್ರ ಅದೊಂದು ಸ್ವಲ್ಪ ಉಳಿಸ್ಕೊಂಡ್ರೆ, ಅದನ್ನು ಹಚ್ಕೊಂಡ್ರೆ ಇದೊಂಥರ ಗಮ್ ಥರ ಆ್ಯಕ್ಟ್ ಆಗುತ್ತೆ. ನೋಡಿ, ಈ ಥರ ರೆಡಿ ಮಾಡಿಟ್ಕೊಳ್ಳಿ. ಅದೆಲ್ಲ ಈ ಥರ ಇದೇ ಥರ ನಾವೆಲ್ಲ ಇದಕ್ಕೂ ರ್ಯಾಪ್ಸ್ಗೂ ರೆಡಿ ಮಾಡ್ಕೋಬೋದು. ಇದೇ ಥರ ಮಾಡ್ಕೊಂಡು ಇಟ್ಕೊಂಡ್ರೆ ನೀವು ಯಾವಾಗ ತಿನ್ನೋ ಟೈಮಲ್ಲಿ ಬಿಸಿಯಾಗಿದ್ದನ್ನ ಮಾಡ್ಕೋಬೋದು. ನೋಡಿ, ಈ ಥರ ರೆಡಿಯಾಗಿ ಮಾಡ್ಕೊಂಡ ತಕ್ಷಣ ಇದನ್ನು ಏನು ಮಾಡಬೇಕು ಅಂದರೆ, ಈಗ ಎಣ್ಣೆನ ಬಿಸಿ ಮಾಡಿಕೊಂಡು ಇದು 1 ಅಥವಾ 1 ಸ್ಪೂನ್, ಈಗ 2 ಸ್ಪೂನ್ ಎಣ್ಣೆ ನೀವು ಉಪಯೋಗಿಸ್ಕೊಂಡ್ರೆ ನೀವು ಇದರಲ್ಲೇ 4-5 ಮಾಡ್ಕೋಬೋದು. ಇಷ್ಟೊಂದು ಎಣ್ಣೆ ಬೇಕು ಅಂತಲೂ ಇಲ್ಲ, ಇದಕ್ಕಿಂತ ಕಡಿಮೆನೂ ಹಾಕ್ಕೋಬೋದು. ನಾನು ಇಷ್ಟೇ ಎಣ್ಣೆ ಒಳಗೆ ಒಂದು 6-7 ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ಈಗ ಇದನ್ನು ಉಲ್ಟಾ ಹಾಕಬೇಕು. ಈ ಥರ ಇದು ಎಲ್ಲಿ ನಾವು ಕ್ಲೋಸ್ ಮಾಡ್ತಿಲ್ಲ ಅದು ತೆಳಗೆ ಹೋಗಬೇಕು. ಆ ಥರ ಹಾಕಿ ಈ ಥರ ಕ್ರಿಸ್ಪಿಯಾಗಿ ಫ್ರೈ ಮಾಡಬೇಕು. ಫ್ರೈ ಆದ ನಂತರ 2 ಕಡೆ ಕ್ರಿಸ್ಪಿಯಾಗಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋ ಥರ ಕ್ರಿಸ್ಪಿಯಾಗಿ ಆಗುತ್ತೆ. ಈ ಥರ ಈಗ ತುಂಬ ಟೇಸ್ಟಿಯಾಗಿರುತ್ತೆ. ಈಗ ನೀವು ಸ್ಪ್ರಿಂಗ್ ರೋಲ್ ಮಾಡ್ಕೊಳ್ಳೋದಾದ್ರೂ ಇದೇ ಥರ ಮಾಡ್ಕೋಬೋದು. ಅದನ್ನು ರೋಲ್ ಮಾಡಿಕೊಂಡು ಫ್ರೈ ಮಾಡ್ಕೋಬೋದು. ಸೇಮ್ ಇದೇ ಥರ ಗೋಧಿ ಹಿಟ್ಟಿಂದನೇ ಮಾಡ್ಕೋಬೋದು. ನೀವು ಮೈದಾ ಹಿಟ್ಟು ಬೇಕು ಅಂತಲೂ ಏನಿಲ್ಲ. ನೋಡಿಲ್ಲ, ಈ ಥರ ಇದೇ ಎಣ್ಣೆ ಉಳಿದಿದ್ದೆಲ್ಲ ಇದರಲ್ಲೇ ಬೇಕಾದ್ರೆ ನಾನು ಇನ್ನೂ ಎಷ್ಟಾದರೂ 4 ರ್ಯಾಪ್ಸ್ ಆದ್ರೂ ಮಾಡ್ಕೋಬೋದು. ನೋಡಿದ್ರೆ ಈ ಥರ ಈಗ ಕಟ್ ಮಾಡಿದಾಗ ನಿಮಗೆ ಎಷ್ಟು ಸಾಫ್ಟಾಗಿರೋದು, ಟೇಸ್ಟಿಯಾಗಿರೋಂಥ ರ್ಯಾಪ್ ರೆಡಿಯಾಗಿದೆ. ಈ ಥರ ಮಾಡ್ಕೊಳ್ತೀನಿ. ಇದು ಸ್ನ್ಯಾಕಿಗೆ ಒಂದು ಒಳ್ಳೆ ಐಟಮ್ಮು. ಆಮೇಲೆ ಎಷ್ಟು ಹೆಲ್ತಿ ಆಗುತ್ತೋ ಅಷ್ಟು ಹೆಲ್ತಿ ನೀವು ಮಾಡ್ಕೊಂಡು ತಿನ್ಬೋದು. ನನ್ನ ಚಾನಲ್ನ ವಾಚ್ ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ.